ನಮಸ್ಕಾರ, ಶುಭೋದಯ. ದ್ವಾದಶ ರಾಶಿಗಳನ್ನು ತಿಳಿಸುವ ರಾಶಿ ಭವಿಷ್ಯ ನೇರ ಪ್ರಸಾರ ಕಾರ್ಯಕ್ರಮಕ್ಕೆ ಆತ್ಮೀಯ ಪ್ರೀತಿಯ ಸ್ವಾಗತ. ವೀಕ್ಷಕರೇ, ಜಾತಕದಲ್ಲಿ ಕುಜದೋಷ ಇದ್ರೆ ಏನೆಲ್ಲ ಸಮಸ್ಯೆಗಳು ಉಂಟಾಗತ್ತೆ, ಕುಜದೋಷ ನಿವಾರಣೆಗೆ ಏನೆಲ್ಲ ಮುಕ್ತಿಯನ್ನ ಪಡಿಬಹುದು, ಹೇಗೆ ನಾವು ಕುಜದೋಷದಿಂದ ಮುಕ್ತಿಯನ್ನ ಹೊಂದಬಹುದು ಎಂಬ ವಿಷಯದ ಬಗ್ಗೆ ಇವತ್ತಿನ ಕಾರ್ಯಕ್ರಮದಲ್ಲಿ ಮಾಹಿತಿಯನ್ನ ತಿಳಿಸಿಕೊಡ್ತೇವೆ. ಮತ್ತೊಮ್ಮೆ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಭವ್ಯ ಶ್ರೀವತ್ಸ. ಇವತ್ತಿನ ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸಿಕೊಡಲಿಕ್ಕೆ ನಮ್ಮ ಜೊತೆ ಇದ್ದಾರೆ ಖ್ಯಾತ ಜ್ಯೋತಿಷಿಗಳು, ಆಧ್ಯಾತ್ಮಿಕ ಚಿಂತಕರು, ಪ್ರೈಡ್ ಆಫ್ ಇಂಡಿಯಾ ಪುರಸ್ಕೃತರಾದ ಡಾಕ್ಟರ್ ಶ್ರೀ ವೈಶ್ರೀಧರ ಭಟ್ಟಾಚಾರ್ಯ ಗುರುಗಳು. ಗುರುಗಳೇ ನಮಸ್ಕಾರ, ಕಾರ್ಯಕ್ರಮಕ್ಕೆ ಸ್ವಾಗತ. ಓಂ ನಮೋ ರಾತಪತಗೆ ನಮೋ ಗಣಪತಗೆ ನಮಃ ಪ್ರಮದಪತಗೆ ನಮಸ್ತೆ ಹಸ್ತುಲಂಬೋದರಾಯ ಏಕದಂತಾಯ ವಿಘ್ನ ವಿನಾಶನೆ ಶಿವೋ ಸುತಾಯ ಶ್ರೀ ವರದಮೂರ್ತಗೆ ನಮೋ ನಮಃ. ಪಬ್ಲಿಕ್ ಟಿವಿಯ ಸಮಸ್ತ ವೀಕ್ಷಕರಿಗೆ ಗುರೂಜಿ ಮಾಡುವ ನಮಸ್ಕಾರಗಳು. ಗುರುಗಳೇ, ಕಾರ್ಯಕ್ರಮದ ಮೊದಲಿಗೆ ಈ ದಿನ ದ್ವಾದಶ ರಾಶಿಗಳ ದಿನ ಭವಿಷ್ಯ ಹೇಗಿದೆ, ಯಾವೆಲ್ಲ ರಾಶಿಯವರಿಗೆ ಶುಭ ಫಲಗಳಿದೆ, ಯಾವೆಲ್ಲ ರಾಶಿಯವರಿಗೆ ಅಶುಭ ಫಲಗಳಿದೆ ತಿಳಿಸ್ಕೊಡಿ. ಈ ದಿನ ದ್ವಾದಶ ರಾಶಿ ಗೋಚಾರ ಫಲಗಳತ್ತ ನಾವು ಗಮನವನ್ನು ಕೊಟ್ಟಾಗ ಮೊದಲಿಗೆ ಮೇಷರಾಶಿ. ಈ ಮೇಷರಾಶಿಯವರಿಗೆ ಈ ದಿನ ಸಾಲ ಮಾಡ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಅಲಂಕಾರಿಕ ವಸ್ತುಗಳಿಗೋಸ್ಕರ ಹಣವನ್ನು ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಶತ್ರುಗಳಿಂದ ತೊಂದರೆಗೆ ಒಳಗಾಗಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಸಂತಾನ ಪ್ರಾಪ್ತಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರ್ತಾ ಇದೆ. ಪರರಿಂದ ಮೋಸ ಹೋಗ್ತಕ್ಕಂಥ ಸಾಧ್ಯತೆಗಳಿದೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಚಂದ್ರಮೌಳೇಶ್ವರಾಯ ನಮಃ ಈ ಮಂತ್ರವನ್ನ 21 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಕೈಲಾದ ಸೇವೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ವೃಷಭ ರಾಶಿ. ಈ ವೃಷಭ ರಾಶಿಯವರಿಗೆ ಈ ದಿನ ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ನಂಬಿದರೆ ನಾನಾ ರೀತಿಯ ಸಮಸ್ಯೆಗಳು ನಿಮಗೆ ಬರ್ತಕ್ಕಂಥ ಸಾಧ್ಯತೆಗಳಿದೆ. ಸಂಬಂಧಿಕರಲ್ಲಿ ಜಗಳ ಕಲಹವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆಂತರಿಕ ಕಲಹ. ಯಾರ್ಯಾರು ನೌಕರಿಯಲ್ಲಿದ್ದೀರೋ ಅಂತವರಿಗೆ ಸ್ವಲ್ಪ ಕಿರಿಕಿರಿ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಅನಗತ್ಯ ಹಣವನ್ನ ಖರ್ಚು ಮಾಡಿಬಿಡ್ತೀರಾ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ ಮಹಾಲಕ್ಷ್ಮಿಯ ಅಷ್ಟೋತ್ತರವನ್ನ ಪಾರಾಯಣವನ್ನ ಮಾಡಿ ಪಠಿಸಿ ಸುಮಂಗಲಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಮಿಥುನ ರಾಶಿ. ಈ ಮಿಥುನ ರಾಶಿಯವರಿಗೆ ಈ ದಿನ ಹೊಸ ಪ್ರಯತ್ನವನ್ನ ಮಾಡೋಕೆ ಬಹಳಷ್ಟು ಬುದ್ಧಿಶಕ್ತಿ, ಬಹಳಷ್ಟು ಕೆಲಸವನ್ನ ಮಾಡ್ತಕ್ಕಂಥ ದಿನವಾಗುತ್ತೆ. ಯಾರ್ಯಾರು ವ್ಯಾಪಾರವನ್ನು ಮಾಡ್ತಾ ಇದ್ದೀರೋ ಅಂತವರಿಗೆ ಬಹಳಷ್ಟು ಚೇತರಿಕೆ ಆಗ್ತಕ್ಕಂಥ ದಿನವಾಗುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ಅಡೆತಡೆಗಳು ಬರ್ತಕ್ಕಂಥ ಸಾಧ್ಯತೆಗಳಿದೆ. ಮನಸ್ಸಿನಲ್ಲಿ ಏನೋ ಒಂದು ರೀತಿಯ ಆತಂಕ, ಕೆಲಸ ಕಾರ್ಯಗಳಲ್ಲಿ ಸ್ವಲ್ಪ ವಿಳಂಬಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಸೂರ್ಯ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕಟಕ ರಾಶಿ. ಈ ಕಟಕ ರಾಶಿಯವರಿಗೆ ಈ ದಿನ ವಸ್ತ್ರ ಖರೀದಿಯನ್ನ ಮಾಡಲಿಕ್ಕೆ ಬಹಳಷ್ಟು ಹಣವನ್ನು ಖರ್ಚು ಮಾಡ್ತೀರಾ. ಮಾತಿನ ಮೇಲೆ ಹಿಡಿತಾ ಇರಲಿ. ಅವಾಚ್ಯ ಶಬ್ದಗಳನ್ನು ಉಪಯೋಗಿಸ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಇದರಿಂದ ಮಾನಸಿಕವಾಗಿ ವೇದನೆಗಳು, ಆರೋಗ್ಯದಲ್ಲಿ ಏರುಪೇರಾಗ್ತಕ್ಕಂಥ ಸಾಧ್ಯತೆಗಳಿದೆ. ಕುಲದೇವರ ಅನುಗ್ರಹದಿಂದ ಕಾರ್ಯಗಳು ಸಿದ್ಧಿ ಆಗ್ತಕ್ಕಂಥ ದಿನವಾಗುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ನಮಃ ಶಿವಾಯ ಈ ಮಂತ್ರವನ್ನ 48 ಬಾರಿ ಜಪವನ್ನ ಮಾಡಿ ಶಿವಾಲಯಕ್ಕೆ ಹೋಗಿ ಬಿಲ್ವಾರ್ಚನೆಯನ್ನ ಮಾಡಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಸಿಂಹರಾಶಿ. ಈ ಸಿಂಹರಾಶಿಯವರಿಗೆ ಈ ದಿನ ಆದಾಯಕ್ಕಿಂತ ಖರ್ಚು ಹೆಚ್ಚಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಮಾಡುವ ಕೆಲಸ ಕಾರ್ಯಗಳಲ್ಲಿ ಬಹಳಷ್ಟು ಶ್ರದ್ಧೆಯನ್ನು ತೋರಿಸ್ತೀರಾ. ಹಣಕಾಸಿನ ವಿಚಾರದಲ್ಲಿ ಬಹಳಷ್ಟು ಎಚ್ಚರವನ್ನು ವಹಿಸಿ. ಷೇರು ವ್ಯವಹಾರಗಳಲ್ಲಿ ಬಹಳಷ್ಟು ಕುಂಠಿತವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಅನಿರೀಕ್ಷಿತ ಖರ್ಚನ್ನು ನೀವು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಗಜೇಂದ್ರ ಮೋಕ್ಷ ಪಾರಾಯಣವನ್ನ ಮಾಡಿ ಸೂರ್ಯ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಇನ್ನು ಕನ್ಯಾ ರಾಶಿ. ಈ ಕನ್ಯಾ ರಾಶಿಯವರಿಗೆ ಈ ದಿನ ದುಃಖದಾಯಕ ಪ್ರಸಂಗಗಳು ಹೆಚ್ಚಾಗಿ ಕಂಡುಬರುತ್ತೆ. ಹೇಳ್ಕೊಳಕ್ಕಾಗಲ್ಲ, ಹೇಳ್ಕೊಂಡ್ರೆ ಸಮಸ್ಯೆಗಳ ಪರಿಹಾರ ಆಗಲ್ಲ. ಮನಸ್ಸಿನಲ್ಲೇ ಇಟ್ಕೊಂಡು ಕೊರಗ್ತಕ್ಕಂಥ ಒಂದು ಪರಿಸ್ಥಿತಿಯನ್ನ ಈ ದಿನ ಅನುಭವಿಸ್ತೀರಾ. ಧನ ನಷ್ಟ, ಕೋಪ ಜಾಸ್ತಿ. ಕೋಪವನ್ನ ಹೆಚ್ಚಾಗಿ ಮಾಡ್ಕೋಬೇಡಿ. ಇದರಿಂದ ಬಹಳಷ್ಟು ಸಮಸ್ಯೆಗಳಾಗ್ತಕ್ಕಂಥ ಸಾಧ್ಯತೆಗಳಿದೆ. ಜೊತೆಗೆ ವ್ಯವಸ್ಥಿತವಾಗಿ ಗುರು ಹಿರಿಯರಲ್ಲಿ ಭಕ್ತಿ, ಭಯ ಇವೆಲ್ಲವೂ ಕೂಡ ಭಕ್ತಿಯಿಂದ ಗುರುಗಳಿಗೆ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಎಲ್ಲ ಒಂದು ಕಡೆ ಭಯ ಭೀತಿ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆ.
ಸಾಯಂಕಾಲದ ಸಮಯಕ್ಕೆ ಭಯಭೀತಿ ನಿವಾರಣೆ ಆಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ನವಗ್ರಹ ಪ್ರದಕ್ಷಿಣೆಯನ್ನ ಮಾಡಿ 9 ಬಾರಿ ನವಗ್ರಹ ಪ್ರದಕ್ಷಿಣೆಗಳನ್ನ ಮಾಡಿ ನಮಸ್ಕಾರವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಮುಂದಿನ ರಾಶಿಗಳ ದಿನ ಭವಿಷ್ಯ ತಿಳ್ಕೊಳ್ಳೋದಕ್ಕಿಂತ ಮೊದಲು ಒಬ್ರು ಕಾಲರ್ ರೆಡಿ ಇದ್ದಾರೆ. ಈಗ ಗಿರಿಜಾ ಅನ್ನೋರು ಹುಬ್ಬಳ್ಳಿಯಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕಿತ್ತು? ನನ್ನ ಬಗ್ಗೆನೇ ಕೇಳಬೇಕಿತ್ತು ಮೇಡಮ್. ನಿಮ್ಮ ಜನ್ಮ ದಿನಾಂಕ ಮತ್ತೆ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. ಮೇಡಮ್ ಅದು ಸರಿಯಾಗಿ ಗೊತ್ತಿಲ್ಲ. ಆಯ್ತು, ಗುರುಗಳಿದ್ದಾರೆ, ಮಾತಾಡಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಗುರುಜಿ, ಕೋಟಿ ಕೋಟಿ ನಮಸ್ಕಾರ ನಿಮಗೆ. 1 ರಿಂದ 12 ಒಂದು ಸಂಖ್ಯೆ ಹೇಳಿಮ್ಮ. 9 ಗುರುಜಿ. ಯಾಕಮ್ಮ ಮನಸ್ಸಿನಲ್ಲಿ ನಾನಾ ರೀತಿಯ ಯೋಚನೆಗಳು, ದುಗುಡಗಳು, ದುಃಖದಾಯಕ ಪ್ರಸಂಗಗಳು ಇವೆಲ್ಲವೂ ಕೂಡ ಒಬ್ಬರೇ ಕೊರಗ್ತಕ್ಕಂಥದ್ದು, ಇವೆಲ್ಲವನ್ನೂ ಕೂಡ ಮಾಡ್ತಾ ಇದ್ದೀರಾ. ಏನು ಗುರುಗಳೇ, ಎಲ್ಲರೂ ಕೂಡ ಚೆನ್ನಾಗಿದ್ದಾರೆ, ನನಗೆ ಯಾಕೆ ಈ ಪರಿಸ್ಥಿತಿ? ಅದಕ್ಕೋಸ್ಕರ ನೀವು ಕರೆ ಮಾಡಿದ್ದೀರಾ, ಹೌದಾ? ಹೌದು ಗುರುಜಿ, ನಾನು ತುಂಬಾ ತೊಂದರೆ. ಒಮ್ಮೆಲೆ ಎಲ್ಲಂದ್ರ ಅಲ್ಲಿ ನನಗೆ ಹಿತಶತ್ರುಗಳು ಮತ್ತು ಗಂಡ ಹೆಂಡತಿ ಮಧ್ಯೆನೂ ಅಷ್ಟೊಂದು ನಮ್ಮ ಯಜಮಾನ್ರಲ್ಲಿ ಒಂದ್ ತಾಸಿಗೆ ಬುದ್ಧಿ ಒಂದ್ ತಾಸಿಗಿರಲ್ಲ. ತುಂಬಾ ಒಂಥರ ಇದೆ ನಿಮ್ಗೆ. ಇದಕ್ಕೆ ಒಂದು ಕೆಲಸ ಮಾಡಬೇಕಾಗತ್ತಮ್ಮ. ನೀವು ಬರ್ತಕ್ಕಂಥ ಅಮಾವಾಸ್ಯೆ ಗುರುವಾರ ಎಳ್ಳು ಅಮಾವಾಸ್ಯೆ ಇದೆ. ಆ ಎಳ್ಳು ಅಮಾವಾಸ್ಯೆ ದಿವಸ ನಿಮ್ಮ ವಾಸಸ್ಥಾನದಿಂದ ದಕ್ಷಿಣ ಭಾಗದಲ್ಲಿ ಒಂದು ಶಿವನ ಮಂದಿರ ಇದೆ. ಆ ಶಿವನ ಮಂದಿರದಲ್ಲಿ ಎಳ್ಳು ಹಾಕಿ ಪುಳಿಯೋಗರೆಯನ್ನ ಮಾಡಿ, ಯಥಾನುಶಕ್ತಿ ಪುಳಿಯೋಗರೆಯನ್ನ ಮಾಡಿ, ಎಳ್ಳನ್ನ ಹೆಚ್ಚಾಗಿ ಕುಟ್ಟ ಹಾಕಿ, ಅದಕ್ಕೆ ಕರಿ ಎಳ್ಳನ್ನ ನೈವೇದ್ಯವನ್ನ ಮಾಡಿ, ಪರಮಾತ್ಮನಿಗೆ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ, ಶ್ರದ್ಧೆಯಿಂದ ಭಕ್ತಿ ಭಾವದಿಂದ ಪರಮೇಶ್ವರನನ್ನ ಪ್ರಾರ್ಥನೆಯನ್ನ ಮಾಡಿ ಬನ್ನಿ. ಹಂತ ಹಂತವಾಗಿ ನಿಮ್ಮಲ್ಲಿ ಇರ್ತಕ್ಕಂಥ ಸಮಸ್ಯೆಗಳ ನಿವಾರಣೆ ಆಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಜೈಶಂಕರ್ ಅನ್ನೋರು ಬೆಂಗಳೂರಿನಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಸ್ವಾಮಿ. ಹೇಳಿ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಾಗಿತ್ತು. ನನ್ನ ಹುಟ್ಟಿದ ದಿನಾಂಕ 30/9/68 ಸಂಜೆ 7:35 ಸೋಮವಾರ. ಏನ್ ಪ್ರಶ್ನೆ ಕೇಳಬೇಕಿತ್ತು ಜೈಶಂಕರ್ ಅವರೇ? ನನ್ನ ಭವಿಷ್ಯನೇ ಕೇಳಬೇಕಾಗಿತ್ತು. ನನ್ನ ಉದ್ಯೋಗ ಎಲ್ಲ ಹೇಗಿದೆ ಅಂತ ಸ್ವಲ್ಪ. ಗುರುಗಳಿದ್ದಾರೆ, ಮಾತಾಡಿ. ನಮಸ್ತೆ ಸ್ವಾಮಿ. ನಮಸ್ಕಾರ ಸರ್. ನೀವು ಜನನವಾಗಿದ್ದು ಸೋಮವಾರ, ಹೌದಾ? ಹೌದು ಸ್ವಾಮಿ. ನಿಮ್ಮ ಒಂದು ನಕ್ಷತ್ರ ಉತ್ತರಾಷಾಢ ನಕ್ಷತ್ರ, ಮಕರ ರಾಶಿ. ಹೌದು ಸ್ವಾಮಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶೆಯನ್ನ ನಾವು ನೋಡಿದಾಗ ರವಿ ದಶೆ, ಆದರೆ ಈಗ ನಿಮಗೆ ನಡೀತಾ ಇರ್ತಕ್ಕಂಥದ್ದು ಗುರು ದಶ. ಆದರೆ ನಿಮ್ಮ ಜಾತಕವನ್ನ ನಾವು ನೋಡಿದಾಗ ಮೇಷ ಲಗ್ನದಲ್ಲಿ ನೀವು ಜನನವಾಗಿದ್ದೀರಾ. ಮೇಷ ಲಗ್ನದಲ್ಲಿ ಜನನವಾಗಿ ಲಗ್ನಾತ್ ಪಂಚಮ ಸ್ಥಾನದಲ್ಲಿ ಕುಜ ಮತ್ತೆ ಗುರು ಸಂಯೋಗದಲ್ಲಿ ಇದ್ದಾರೆ. ವ್ಯಯಸ್ಥಾನದಲ್ಲಿ ಶನಿ ಮತ್ತೆ ರಾಹು ಇದ್ದಾರೆ. ಅಂದರೆ ಯಾರೋ ಮಾಡಿರ್ತಕ್ಕಂಥ ಷಡ್ಯಂತ್ರಗಳಲ್ಲಿ ಬಹಳಷ್ಟು ನಷ್ಟಗಳನ್ನು ಮಾಡಿಕೊಳ್ತಕ್ಕಂಥ ಸಾಧ್ಯತೆಗಳು, ಏನೇನೋ ಆಸೆ ಮನಸ್ಸಲ್ಲಿ ಹಾಗೆ ಮಾಡಬೇಕು ಹೀಗೆ ಮಾಡಬೇಕು, ಆದರೆ ಯಾವುದೂ ಕೂಡ ಸಂಪೂರ್ಣವಾಗಿ ಫಲಕಾರಿ ಆಗಿಲ್ಲ. ಅದಕ್ಕೋಸ್ಕರನೇ ಕರೆ ಮಾಡಿದ್ದೀರಾ, ಹೌದಲ್ವಾ? ಹೌದು ಸರ್. ಏನು ಕೆಲಸ ಮಾಡ್ತಾ ಇದ್ದೀರಾ ಹೇಳಿ? ಯಾವುದು ಸರಿಯಾಗಿ ಕನ್ಫರ್ಮ್ ಆಗಿ ಹೇಳ್ಕಾಗ್ತಾ. ಅದಕ್ಕೆ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ಪೆನ್ನು ಪೇಪರ್ ಇದ್ದರೆ ಬರ್ಕೊಳ್ಳಿ. ರಾಹುಗ್ರಹ ಶಾಂತಿ, ಶನಿಗ್ರಹ ಶಾಂತಿ, ಗುರುಗ್ರಹ ಶಾಂತಿ, ಜೊತೆಗೆ ಕುಜಗ್ರಹ ಶಾಂತಿ. ಇಷ್ಟನ್ನ ಶ್ರದ್ಧಾ ಭಕ್ತಿ ಏಕಾಗ್ರತೆಯಿಂದ ಈ ಶಾಂತಿ ಹೋಮಗಳನ್ನು ಆಚರಣೆಯನ್ನು ಮಾಡಿ. ಜೊತೆಗೆ ಅದರಲ್ಲಿ ಬರ್ತಕ್ಕಂಥ ರಕ್ಷೆಯನ್ನ ಪ್ರತಿದಿನ ಹಣೆಯಲ್ಲಿ ಧರಿಸ್ಕೋತಾ ಬನ್ನಿ. ಜೊತೆಗೆ ಪ್ರತಿ ಹುಣ್ಣಿಮೆ ದಿನ ನಿಮ್ಮ ಹತ್ತಿರದಲ್ಲಿ ಒಂದು ವಿಷ್ಣು ಆಲಯ ಇದೆ, ನಿಮ್ಮ ವಾಸಸ್ಥಾನದ ಹತ್ತಿರದಲ್ಲೇ. ಆ ಒಂದು ವಿಷ್ಣು ಆಲಯದಲ್ಲಿ ಯಥಾನುಶಕ್ತಿ ಅನ್ನಪ್ರಸಾದವನ್ನ ನೈವೇದ್ಯವನ್ನ ಮಾಡಿ ಬರ್ತಕ್ಕಂಥ ಭಕ್ತಾದಿಗಳಿಗೆ ವಿನಿಯೋಗವನ್ನು ಮಾಡ್ತಾ ಬನ್ನಿ. ಖಂಡಿತವಾಗಿ ತಾನಾಗಿಯೇ ವ್ಯವಸ್ಥಿತವಾಗಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ಕರ್ಕೊಂಡೋಗುತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿಪ್ಪ. ಕರೆ ಮಾಡಿದ್ದಕ್ಕೆ ಧನ್ಯವಾದ. ಈಗ ಸಿಂಚನ ಅನ್ನೋರು ಚಿತ್ರದುರ್ಗದಿಂದ ಕರೆ ಮಾಡಿದ್ದಾರೆ. ನಮಸ್ತೆ. ನಮಸ್ತೆ ಮೇಡಮ್. ಹೇಳಿಮ್ಮ, ಯಾರ ಬಗ್ಗೆ ಕೇಳಬೇಕು? ನನ್ನ ಬಗ್ಗೆನೇ ಕೇಳಬೇಕಿತ್ತು. ಜನ್ಮ ದಿನಾಂಕ ಮತ್ತೆ ನಿಮ್ಮ ಹುಟ್ಟಿದ ಸಮಯವನ್ನ ತಿಳಿಸ್ಕೊಡಿ. 2/4/2000. ಭಾನುವಾರ ಮೇಡಮ್, ಬುಧವಾರ ಮೇಡಮ್. ಟೈಮ್ 8:30. ಬೆಳಿಗ್ಗೆನಾ ರಾತ್ರಿನಾ? ಬೆಳಗ್ಗೆ. ಆಯ್ತಮ್ಮ, ಗುರುಗಳಿದ್ದಾರೆ, ನಿಮ್ಮ ಪ್ರಶ್ನೆ ಕೇಳಿ. ಅಮ್ಮ ನಮಸ್ಕಾರ ತಾಯಿ. ನಮಸ್ಕಾರ ಸರ್. ಏನು ಓದ್ತಾ ಇದ್ದೀರಮ್ಮ? ನಾವು ಈ ಸಲ ಫಸ್ಟ್ ಇಯರ್ ಓದ್ತಿದ್ದೀನಿ. ನನ್ಗೆ ಓದಿದ್ದು ವಿದ್ಯಾಭ್ಯಾಸದ ಬಗ್ಗೆ ಕೇಳಬೇಕಿತ್ತು. ಓದಿದ್ ನೆನಪಿರಲ್ಲ, ಮತ್ತೆ ಎಕ್ಸಾಮ್ ಟೈಮಲ್ಲಿ ಸರಿಯಾಗಿ ನೆನಪಾಗಲ್ಲ. ಅಂದ್ರೆ ನೀವು ಹುಟ್ಟಿದ್ದು ಯಾವ ದಿನ ಅಂತ ಹೇಳಿದ್ರಿ? ಬುಧವಾರ ಇಲ್ಲ ಭಾನುವಾರ ಡೌಟ್ ಸರ್. ಆದ್ರೆ ಟೈಮ್ 8:32. ಭಾನುವಾರ ಕನ್ಫರ್ಮ್ ಅಮ್ಮ?
ಭಾನುವಾರ ನೀವು ಜನನವಾಗಿದ್ದು ನಿಮ್ಮ ನಕ್ಷತ್ರ ಶತಭಿಷ ನಕ್ಷತ್ರ ಕುಂಭರಾಶಿ. ಜನನ ಕಾಲದಲ್ಲಿ ನಿಮಗೆ ನಡೀತಾ ಇರ್ತಕ್ಕಂಥ ಒಂದು ದಶ ರಾಹು ದಶ, ಆದರೆ ಈಗ ಗುರು ದಶೆ ನಡೀತಾ ಇದೆ. ಆದರೆ ನಿಮ್ಮ ಜಾತಕವನ್ನು ನಾವು ನೋಡಿದಾಗ ಲಗ್ನ ಮೇಷ ಲಗ್ನದಲ್ಲಿ ಜನನವಾಗಿದ್ದೀರಾ. ಲಗ್ನಾತ್ ಚತುರ್ಥ ಸ್ಥಾನದಲ್ಲಿ ರಾಹು, ಕರ್ಮಸ್ಥಾನದಲ್ಲಿ ಕೇತು. ರಾಹು ಮತ್ತು ಕೇತುಗಳ ಮಧ್ಯಭಾಗದಲ್ಲಿ ಸಪ್ತಗ್ರಹಗಳ ಬಂಧನ. ಆ ಸಪ್ತಗ್ರಹಗಳ ಬಂಧನವನ್ನು ಕಾಲಸರ್ಪಯೋಗ ಅಂತ ನಾವು ಕರಿತೇವೆ. ಈ ಕಾಲಸರ್ಪಯೋಗ ಇರೋದ್ರಿಂದನೇ ಏನಾಗುತ್ತೆ, ಎಷ್ಟೇ ಓದಿದ್ರು ತಲೆಯಲ್ಲಿ ನಿಲ್ಲಲ್ಲ. ಅಂದ್ರೆ ಚೆನ್ನಾಗೇ ಓದ್ತೀರಾ, ಚೆನ್ನಾಗೇ ವ್ಯವಸ್ಥೆ ಮಾಡ್ತೀರಾ, ಅಯ್ಯೋ ನಾನು ಈ ಲೆಸನ್ನಲ್ಲಿ ಯಾವುದೇ ಕ್ವಶನ್ ಬಂದರೂ ಸಹಿತ ವ್ಯವಸ್ಥಿತವಾಗಿ ಉತ್ತರವನ್ನು ಕೊಡ್ತೀನಿ ಅಂತ ಹೇಳ್ತೀರಾ. ಆದರೆ ಸಕಾಲಕ್ಕೆ ಜ್ಞಾಪಕ ಶಕ್ತಿ ಕೆಲಸವನ್ನು ಮಾಡ್ತಾ ಇಲ್ಲ ನಿಮಗೆ. ಇದಕ್ಕೋಸ್ಕರ ಮೊದಲು ನೀವು ಮಾಡಬೇಕಾಗಿರ್ತಕ್ಕಂಥ ಕೆಲಸ ಇಷ್ಟೇ. ನಿಮ್ಮ ಪೋಷಕರಿಗೆ ಹೇಳಿ, ಸರ್ಪ ಸಂಸ್ಕಾರವನ್ನ 3 ದಿನಗಳ ಕಾಲ ತಾಳೇಗರಿಯ ವನದಲ್ಲಿ ಆಚರಣೆಯನ್ನು ಮಾಡಬೇಕು. ಜೊತೆಗೆ ಹವಳದ ಗಣೇಶನ ಪೆಂಡೆಂಟನ್ನು ನೀವು ಧಾರಣೆಯನ್ನು ಮಾಡಬೇಕು. ಜೊತೆಗೆ ಪ್ರಾತಃ ಕಾಲದಲ್ಲಿ ಬ್ರಾಹ್ಮಿ ಲಗ್ನದಲ್ಲಿ ವ್ಯವಸ್ಥಿತವಾಗಿ ಅಭ್ಯಾಸವನ್ನು ಮಾಡಬೇಕು. ಈ ಸರ್ಪ ಸಂಸ್ಕಾರವನ್ನು ನಿಮಗೆ ಮಾಡಲಿಕ್ಕೆ ಗೊತ್ತಾಗಲಿಲ್ಲ ಅಂದರೆ ನಮ್ಮ ಕಚೇರಿಗೆ ಭೇಟಿಯನ್ನು ನೀಡಿದ್ರೆ ಸರ್ಪ ಸಂಸ್ಕಾರದ ಬಗ್ಗೆ ಸಂಪೂರ್ಣವಾದ ಮಾಹಿತಿಯನ್ನು ನಾವು ನಿಮಗೆ ಕೊಡ್ತೇವೆ. ವ್ಯವಸ್ಥಿತವಾಗಿ ಈ ರೀತಿ ಮಾಡಿ, ಖಂಡಿತವಾಗಿ ಅನುಕೂಲಗಳಾಗತ್ತೆ. ಯೋಚನೆ ಮಾಡ್ತಕ್ಕಂಥದ್ದು ಬೇಡ. ಒಳ್ಳೇದಾಗ್ಲಿ ತಾಯಿ. ಕರೆ ಮಾಡಿದ್ದಕ್ಕೆ ಧನ್ಯವಾದ ಗುರುಗಳೇ. ಮೊದಲ 6 ರಾಶಿಯನ್ನ ತಿಳಿಸ್ಕೊಟ್ಟಿದ್ದೀರಾ. ಇನ್ನು ಉಳಿದ ರಾಶಿಗಳ ಈ ದಿನದ ಚಂದ್ರಗೋಚಾರ ಫಲಗಳು ಹೇಗಿದೆ ತಿಳಿಸ್ಕೊಡಿ. ಇನ್ನು ತುಲಾರಾಶಿ. ಈ ತುಲಾರಾಶಿಯವರಿಗೆ ಈ ದಿನ ಸಮಾಜ ಸೇವಕರಿಗೆ ನಿಂದನೆಗಳಿಗೆ ಒಳಗಾಗಬೇಕಾಗುತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ವಿದ್ಯಾಭ್ಯಾಸದಲ್ಲಿ ಪ್ರಗತಿ, ಆಲಸ್ಯ ಮನೋಭಾವ, ವಿಪರೀತ ತಿರುಗಾಟವನ್ನು ಮಾಡ್ತೀರಾ. ಅನ್ಯರ ಮಾತಿನಿಂದ ಬಹಳಷ್ಟು ತೊಂದರೆಗೆ ಒಳಗಾಗಬೇಕಾಗತ್ತೆ. ಸ್ವಲ್ಪ ಜಾಗರೂಕತೆಯನ್ನು ವಹಿಸಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಅಂಧ ಮಕ್ಕಳಿಗೆ ಕೈಲಾದ ಸಹಾಯವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ವೃಶ್ಚಿಕ ರಾಶಿ. ಈ ವೃಶ್ಚಿಕ ರಾಶಿಯವರಿಗೆ ಈ ಹಿರಿಯರಿಂದ ಈ ದಿನ ಹಿತವಚನಗಳು ನಿಮಗೆ ಬರ್ತಕ್ಕಂಥದ್ದು. ಆ ಇತರ ವಚನಗಳನ್ನು ಸ್ವೀಕರಿಸ್ತಕ್ಕಂಥದ್ದು ತುಂಬ ಉತ್ತಮ. ವ್ರತ ಧನವ್ಯಯವನ್ನು ಮಾಡ್ಕೊಂಡ್ಬಿಡ್ತೀರಾ. ಮಾನಸಿಕವಾಗಿ ಬಹಳಷ್ಟು ಚಿಂತೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಆತ್ಮೀಯರಲ್ಲಿ ಮನಸ್ತಾಪಗಳನ್ನು ಹೆಚ್ಚಾಗಿ ಮಾಡ್ಕೋಬೇಕಾಗತ್ತೆ. ಎಲ್ಲಿ ಹೋದರೂ ಕೂಡ ಅಶಾಂತಿ ಈ ದಿನ ತಾಂಡವ ಹಾಡುತ್ತೆ ನಿಮಗೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ, ಗೋಪೂಜೆಯನ್ನು ಮಾಡಿ ಹಸುವಿಗೆ ಬೆಲ್ಲ ಬಾಳೆಹಣ್ಣನ್ನು ತಿನ್ನಿಸಿ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಧನುಸ್ಸು ರಾಶಿ. ಈ ಧನುಸ್ಸು ರಾಶಿಯವರಿಗೆ ಈ ದಿನ ಸೇವಕರಿಂದ ಸ್ವಲ್ಪ ತೊಂದರೆ, ಆ ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳು ಕಂಡುಬರುತ್ತೆ. ಅದರಲ್ಲೂ ವ್ಯಾಪಾರದಲ್ಲಿ ಸಾಧಾರಣವಾಗಿರ್ತಕ್ಕಂಥ ಲಾಭ, ಎಲ್ಲೋ ಒಂದು ಕಡೆ ಋಣ ಬಾಧೆಗೆ ಸಿಕ್ಕಾಕೊಳ್ತಕ್ಕಂಥ ಸಾಧ್ಯತೆ, ಆದರೆ ನಾನಾ ರೀತಿಯ ಸಂಪಾದನೆಯನ್ನು ಮಾಡ್ತಕ್ಕಂಥ ದಿನವಾಗತ್ತೆ. ಕುಟುಂಬದಲ್ಲಿ ಸ್ವಲ್ಪ ನೆಮ್ಮದಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ದುರ್ಗಾದೇವಿಯ ದರ್ಶನವನ್ನು ಮಾಡಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮಕರ ರಾಶಿ. ಈ ಮಕರ ರಾಶಿಯವರಿಗೆ ಈ ದಿನ ಗಣ್ಯ ವ್ಯಕ್ತಿಗಳ ಭೇಟಿಯನ್ನು ಮಾಡ್ತಕ್ಕಂಥ ಶುಭಯೋಗ. ಪ್ರಯತ್ನದಿಂದ ಕಾರ್ಯಗಳು ಸ್ವಲ್ಪ ಸಫಲವಾಗ್ತಕ್ಕಂಥ ಸಾಧ್ಯತೆಗಳು ಹೆಚ್ಚಾಗಿ ಕಂಡುಬರುತ್ತೆ. ಯಾರ್ಯಾರು ಉದ್ಯಮಿಗಳು ಉದ್ಯೋಗವನ್ನು ಮಾಡ್ತಾ ಇದ್ದೀರೋ ಅಂಥವರಿಗೆ ಬಹಳಷ್ಟು ಅನುಕೂಲಗಳಾಗತ್ತೆ. ಆದರೆ ವಿಪರೀತ ಖರ್ಚನ್ನು ಮಾಡ್ಕೊಂಡ್ಬಿಡ್ತೀರಾ. ಖರ್ಚಿನ ಮೇಲೆ ಸ್ವಲ್ಪ ಹಿಡಿತವನ್ನು ಇಟ್ಕೊಳ್ಳಿ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಲಲಿತ ಸಹಸ್ರನಾಮ ಪಾರಾಯಣವನ್ನು ಮಾಡಿ ಸುಮಂಗಲಿಯರಿಗೆ ಅರಿಶಿನ ಕುಂಕುಮಗಳನ್ನು ಕೊಟ್ಟು ನಮಸ್ಕಾರವನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಕುಂಭರಾಶಿ. ಈ ಕುಂಭರಾಶಿಯವರಿಗೆ ಈ ದಿನ ಯತ್ನ ಕಾರ್ಯಗಳಲ್ಲಿ ಬಹಳಷ್ಟು ಜಯವನ್ನ ಅನುಭವಿಸ್ತಕ್ಕಂಥ ದಿನವಾಗತ್ತೆ. ವಾದ ವಿವಾದಗಳಿಂದ ದೂರ ಇರಿ, ಇಲ್ಲಾಂದ್ರೆ ಸಮಸ್ಯೆಗಳ ಸುರಿಮಳೆಗಳು ಆಗ್ತಕ್ಕಂಥ ಸಾಧ್ಯತೆಗಳಿದೆ. ನಂಬಿಕಸ್ಥರಿಂದ ಅಶಾಂತಿಗೆ ಒಳಗಾಗಬೇಕಾಗತ್ತೆ. ಯಾರನ್ನೂ ಕೂಡ ಹೆಚ್ಚಿಗೆ ನಂಬಬೇಡಿ. ಎಚ್ಚರಿಕೆಯಲ್ಲಿರ್ತಕ್ಕಂಥದ್ದು ಬಹಳಷ್ಟು ಉತ್ತಮ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಒಂದು ಪರಿಹಾರ, ಕುಲದೇವರಿಗೆ ತುಪ್ಪದ ದೀಪವನ್ನು ಹಚ್ಚಿ ದೀರ್ಘದಾಂಡ ನಮಸ್ಕಾರವನ್ನು ಮಾಡತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗತ್ತೆ. ಇನ್ನು ಮೀನರಾಶಿ. ಈ ಮೀನರಾಶಿಯವರಿಗೆ ಈ ದಿನ ವಾಹನ ರಿಪೇರಿಗೋಸ್ಕರ ಬಹಳಷ್ಟು ಹಣವನ್ನು ಖರ್ಚು ಮಾಡ್ಕೊಂಡ್ಬಿಡ್ತೀರಾ. ವಾಹನ ರಿಪೇರಿಯಿಂದ ಬಹಳಷ್ಟು ತೊಂದರೆಗೆ ಒಳಗಾಗ್ತಕ್ಕಂಥ ಸಾಧ್ಯತೆಗಳಿದೆ. ಅನ್ಯರಲ್ಲಿ ವೈಮನಸ್ಸು, ಯಾರೋ ಗೊತ್ತಿಲ್ಲ ಅಂಥವರ ಮೇಲೆ ಕೆಟ್ಟ ಕೆಟ್ಟ ಆಲೋಚನೆಗಳನ್ನು ಮಾಡ್ತಕ್ಕಂಥ
ದಿನವಾಗುತ್ತೆ, ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತೀರಾ, ಜೊತೆಗೆ ಆಲಸ್ಯ ಮನೋಭಾವ. ಆದರೆ ಸಂಜೆಯ ವೇಳೆಗೆ ಬಂಧುಗಳಿಂದ ಪ್ರಶಂಸೆಗೆ ಒಳಗಾಗ್ತಕ್ಕಂಥ ಕೆಲಸ ಕಾರ್ಯಗಳನ್ನು ಮಾಡ್ತಕ್ಕಂಥದ್ದು ಕಂಡು ಬರುತ್ತೆ. ಈ ದಿನ ನೀವು ಮಾಡಬೇಕಾಗಿರ್ತಕ್ಕಂಥ ಪರಿಹಾರ ಓಂ ಸ್ಕಂದಾಯ ನಮಃ. ಈ ಮಂತ್ರವನ್ನು 48 ಬಾರಿ ಜಪವನ್ನು ಮಾಡಿ ವಯಸ್ಸಾಗಿರ್ತಕ್ಕಂಥ ಅಂಗವಿಕಲರಿಗೆ ಕೈಲಾದ ಸೇವೆಯನ್ನು ಮಾಡ್ತಕ್ಕಂಥ ಕೆಲಸವನ್ನು ಮಾಡಿ. ಇದರಿಂದ ಬಹಳಷ್ಟು ವಿಶೇಷವಾಗಿರ್ತಕ್ಕಂಥ ಫಲ ನಿಮಗೆ ಲಭ್ಯವಾಗುತ್ತೆ. ಗುರುಗಳೇ, ಬಹಳಷ್ಟು ಜನರಿಗೆ ಜಾತಕದಲ್ಲಿ ಕುಜದೋಷ ಇರುತ್ತೆ. ಈ ಕುಜದೋಷ ಇದ್ರೆ ಬಹಳಷ್ಟು ಸಮಸ್ಯೆಗಳು ಬರುತ್ತೆ, ಕಷ್ಟಗಳು ಬರುತ್ತೆ, ನಾನಾ ತರಹದ ಸಂಕಷ್ಟಗಳು ಅವರಿಗೆ ಎದುರಾಗುತ್ತೆ ಅಂತ ಹೇಳ್ತಾರೆ. ಹಾಗಾಗಿ ಜಾತಕದಲ್ಲಿ ಕುಜದೋಷ ಇದ್ರೆ ಅದನ್ನ ನಿವಾರಣೆ ಮಾಡ್ಕೊಳ್ಳೋದು ಹೇಗೆ, ಏನೆಲ್ಲ ಸಂಕಷ್ಟಗಳು ಬಂದೊದಗುತ್ತೆ ತಿಳಿಸ್ಕೊಡಿ. ಮುಖ್ಯವಾಗಿ ಕುಜದೋಷ ಅಂತಕ್ಕಂಥದ್ದು ಪ್ರತಿಯೊಬ್ಬ ಮನುಷ್ಯನಿಗೂ ಕೂಡ ಕುಜನ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಯಾಕೆಂದ್ರೆ ಭೂಮಿಕಾರಕನಾಗಿರ್ತಕ್ಕಂಥವನು ಕುಜ, ಅಗ್ನಿ ತತ್ವವನ್ನ ಇಟ್ಕೊಂಡಿರ್ತಕ್ಕಂಥವನು. ಚೆನ್ನಾಗಿ ಅರ್ಥ ಮಾಡ್ಕೊಳ್ಳಿ. ಭೂಮಿಗೆ ಸಂಬಂಧಪಟ್ಟ ವ್ಯವಹಾರಗಳನ್ನ ಮಾಡ್ತಕ್ಕಂಥವರು. ಉದಾಹರಣೆಗೆ ನಾವು ತಗೊಂಡಾಗ ಬಹಳಷ್ಟು ಜನ ಲ್ಯಾಂಡ್ ಡೆವಲಪರ್ಸ್ಗಳಿದ್ದಾರೆ. ಇವತ್ತು ಅವ್ರೇನ್ ಮಾಡ್ತಾರೆ, ಎಲ್ಲೋ ಒಂದು ಕಡೆ ಲ್ಯಾಂಡ್ ತಗೋತಾರೆ, ಸೈಟ್ ಹಾಕ್ತಾರೆ ಅಥವಾ ಮನೆ ಕಟ್ತಾರೆ. ಅಯ್ಯೋ ಗುರುಗಳೇ, ಸೇಲ್ ಆಗ್ಲಿಲ್ವಲ್ಲ, ಏನ್ ಮಾಡ್ಲಿ ಅಂತಾರೆ. ಆದ್ರೆ ಕುಜನ ಅನುಗ್ರಹ ಅಂತಕ್ಕಂಥದ್ದು ಬೇಕು. ಕುಜನ ಅನುಗ್ರಹ ಇಲ್ಲ ಅಂತ ಅಂದ್ರೆ ಎಂತ ದೊಡ್ಡ ದೊಡ್ಡ ಲ್ಯಾಂಡ್ ಡೆವಲಪರ್ಸ್ ಕೂಡ ಇವತ್ತು ಮಣ್ಣು ಕಚ್ಚಿರ್ತಕ್ಕಂಥದ್ದು ಕಂಡು ಬರ್ತಾ ಇದೆ. ಅದಕ್ಕೋಸ್ಕರನೇ ಹೇಳ್ತೀನಿ ನೋಡಿ, ಯಾವಾಗ ಕುಜಗ್ರಹದ ಸಂಪೂರ್ಣ ಅನುಗ್ರಹ ನಿಮಗೆ ಬರುತ್ತೋ, ಆ ಕುಜಗ್ರಹದ ಅನುಗ್ರಹದಿಂದ ಇವತ್ತು ಕೂಡ ಏನೂ ಇಲ್ಲದವರು ಡೆವಲಪ್ ಆಗಿರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ, ಅಭಿವೃದ್ಧಿಯತ್ತ ಹೋಗ್ತಾ ಇರ್ತಕ್ಕಂಥದ್ದನ್ನು ನಾವು ನೋಡ್ತಾ ಇದ್ದೇವೆ. ಆದ್ರೆ ಆ ಕುಜನ ಅನುಗ್ರಹ ಬರಬೇಕು ಅಂದ್ರೆ ಏನ್ ಮಾಡಬೇಕು ನೋಡಿ. ಆ ಕುಜನ ಅನುಗ್ರಹದಿಂದಾನೇ ಆ ಕುಜಗ್ರಹದ ಬೀಜಕ್ಷರ ಮಂತ್ರ ನಮ್ಮ ಸಪ್ತ ಋಷಿಗಳು ಮಾಡಿ ನಮಗೆ ತೋರಿಸಿರ್ತಕ್ಕಂಥದ್ದೇನೋ ಬೀಜಕ್ಷರ ಮಂತ್ರ. ಆ ಬೀಜಕ್ಷರ ಮಂತ್ರಗಳನ್ನ ಒಳಗೊಂಡ ಚಕ್ರಗಳನ್ನ, ಯಂತ್ರಗಳನ್ನ ಪೂಜೆಯನ್ನ ಮಾಡ್ತಕ್ಕಂಥದ್ದು, ಅಥವಾ ಸುಬ್ರಹ್ಮಣ್ಯನ ದೇವಾಲಯಕ್ಕೆ ಹೋಗಿ ದೀರ್ಘದಾಂಡ ನಮಸ್ಕಾರವನ್ನ ಮಾಡ್ತಕ್ಕಂಥದ್ದು, ಸ್ಕಂದನನ್ನ ಯಾವಾಗಲೂ ಕೂಡ ಆರಾಧನೆಯನ್ನ ಮಾಡ್ತಕ್ಕಂಥ ಕೆಲಸವನ್ನ ಮಾಡಿ. ಆಗ ನಿಮ್ಮಲ್ಲಿ ಕುಜದೋಷ ಇದ್ದರೂ ಸಹಿತ ನೀವು ಯಾವುದೇ ಕೆಲಸ ಕಾರ್ಯಗಳಲ್ಲಿ ಕುಜನ ಇಲ್ಲದೆ ನಾನಾ ರೀತಿಯ ಸಮಸ್ಯೆಗಳನ್ನು ಎದುರಿಸ್ತಾ ಇರತಕ್ಕಂಥವರು ಈ ರೀತಿ ಯಂತ್ರಗಳನ್ನ, ಚಕ್ರಗಳನ್ನ ಪೂಜೆಯನ್ನ ವ್ಯವಸ್ಥಿತವಾಗಿ ಭಕ್ತಿ ಭಾವದಿಂದ ಮಾಡಬೇಕು. ಸುಮ್ಮನೆ ಏನೋ ಗುರುಗಳು ಚಕ್ರ ಕೊಟ್ಟರು, ಆ ಚಕ್ರವನ್ನ ನಾವು ಇಟ್ಕೊಂಡಿದ್ದೇವೆ, ಪೂಜೆ ಮಾಡ್ತಾ ಇದ್ದೇವೆ ಅನ್ನೋದಲ್ಲ. ಭಕ್ತಿ ಭಾವದಿಂದ ಪ್ರಾರ್ಥನೆಯನ್ನ ಸಲ್ಲಿಸಿ. ಅದನ್ನೇ ನಾನು ನಿಮಗೆ ಹೇಳ್ತಾ ಇರ್ತಕ್ಕಂಥದ್ದು ಧನಾಕರ್ಷಣ ಚಕ್ರ, ಜನಾಕರ್ಷಣ ಚಕ್ರ. ನೋಡಿ, ಯಾರ್ಯಾರು ಈ ಭೂಮಿ ಸಂಬಂಧವಾಗಿರ್ತಕ್ಕಂಥ ಕೆಲಸಗಳನ್ನ ಮಾಡ್ತಾ ಇದ್ದೀರೋ, ವ್ಯಾಪಾರಗಳನ್ನ ಮಾಡ್ತಾ ಇದ್ದೀರೋ, ಬಿಸಿನೆಸ್ ಅನ್ನ ಮಾಡ್ತಾ ಇದ್ದೀರೋ ಅಂತವರಿಗೆ ಇಂಥ ಒಂದು ಜನಾಕರ್ಷಣ, ಧನಾಕರ್ಷಣ ಚಕ್ರವನ್ನ ವ್ಯವಸ್ಥಿತವಾಗಿ ನಿಮ್ಮ ಹೆಸರಿನಲ್ಲಿ ಮಾಡಿಸಿ, ನಿಮ್ಮ ವ್ಯಾಪಾರ ಸ್ಥಳದಲ್ಲಿ, ಅದು ಯಾವುದೇ ವ್ಯಾಪಾರ ಇರಬಹುದು, ಆ ವ್ಯಾಪಾರ ಸ್ಥಳದಲ್ಲಿ ನೀವು ಇಟ್ಟುಕೊಂಡು ವ್ಯವಸ್ಥಿತವಾಗಿ ಭಕ್ತಿ ಭಾವದಿಂದ ಪೂಜೆಯನ್ನ ಮಾಡಿ. ಇದೇ ಬರ್ತಕ್ಕಂಥ ಗುರುವಾರ ಅಮಾವಾಸ್ಯೆಯ ದಿನ ಈ ಚಕ್ರಗಳ ಆರಾಧನೆಯನ್ನ ನಮ್ಮ ಕಚೇರಿಯಲ್ಲಿ ಪ್ರಾರಂಭವನ್ನ ಮಾಡಿದೆ. ನಿಮಗೆ ಯಾರ್ಯಾರಿಗೆ ಬೇಕು ಆ ಚಕ್ರಗಳನ್ನು ಬಂದು ರಿಜಿಸ್ಟ್ರೇಷನ್ ಮಾಡ್ಕೊಳ್ಳಿ. ನಿಮ್ಮ ಹೆಸರಿನಲ್ಲಿ ಪ್ರತ್ಯೇಕವಾಗಿ ಆ ಚಕ್ರ ಆರಾಧನೆಯನ್ನ ಮಾಡಿ ಭಾನುವಾರ ನಿಮಗೆ ಕೊಡಲಾಗತ್ತೆ. ಈ ರೀತಿ ಮಾಡಿದಾಗ ಆ ಕುಜನ ಅನುಗ್ರಹವೂ ಕೂಡ ನಿಮಗೆ ಪ್ರಾಪ್ತಿಯಾಗತ್ತೆ. ನಿಮ್ಮ ಕೆಲಸ ಕಾರ್ಯಗಳಲ್ಲಿ ಹಂತ ಹಂತವಾಗಿ ಅಭಿವೃದ್ಧಿಯತ್ತ ನೀವು ಬರ್ತೀರಾ. ನಿಮಗೆಲ್ಲರಿಗೂ ಕೂಡ ಆ ಧನಾಕರ್ಷಣ, ಜನಾಕರ್ಷಣದ ಯಂತ್ರದ ಶಕ್ತಿ ಬರಲಿ, ನಿಮಗೆಲ್ಲರೂ ಕೂಡ ಅಭಿವೃದ್ಧಿ ಆಗಲಿ ಅಂತ ಹೇಳಿ ಆ ಕುಜಗ್ರಹನನ್ನ ನಾನು ಕೂಡ ಪ್ರಾರ್ಥನೆಯನ್ನ ಮಾಡ್ತೇನೆ. ಗುರುಗಳ ಎಷ್ಟು ಹೊತ್ತು ಕಾರ್ಯಕ್ರಮದಲ್ಲಿ ದ್ವಾದಶ ರಾಶಿಗಳ ದಿನ ಭವಿಷ್ಯವನ್ನ ತಿಳಿಸ್ಕೊಡೋದ್ರ ಜೊತೆಗೆ ಈ ಕುಜದೋಷ ನಿವಾರಣೆಗೆ ಏನ್ ಮಾಡ್ಬೇಕು ಅಂತಾನೂ ಸಹ ತಿಳಿಸ್ಕೊಟ್ಟಿದ್ದೀರಾ. ಧನ್ಯವಾದಗಳು. ಸರ್ವೇ ಜನ ಸುಖಿನೋ ಭವಂತು, ಸಮಸ್ತ ಸನ್ಮಂಗಳಾನಿ ಭವಂತು. ವೀಕ್ಷಕರೇನು ಯಾರಿಗೆ ಕರೆ ಸಿಕ್ಕಿಲ್ವೋ ನೀವು ಗುರೂಜಿ ಅವರನ್ನ ನೇರವಾಗಿ ಅವರ ಕಚೇರಿಯಲ್ಲಿ ಭೇಟಿ ಮಾಡಬಹುದು. ಅವರ ವಿಳಾಸ ಬರ್ತಿದೆ, ನೋಟ್ ಮಾಡ್ಕೊಳ್ಳಿ. ಶ್ರೀ ಸಿದ್ಧಿ ವಿನಾಯಕ ಜ್ಯೋತಿಷ ಕೇಂದ್ರ ನಂಬರ್ 202/2 HBR 5ನೇ ಬ್ಲಾಕ್, ಟೆಲಿಕಾಂ ಲೇಔಟ್, ನಾಗವರ ರಿಂಗ್ ರೋಡ್, KB ಆಫೀಸ್ ಹತ್ತಿರ, ಬೆಂಗಳೂರು. ವೀಕ್ಷಕರನ್ನ ಹೊರಡುವಂತಹ ಸಮಯ ಆಯಿತು. ನಾಳಿನ ರಾಶಿ ಭವಿಷ್ಯ ಕಾರ್ಯಕ್ರಮದಲ್ಲಿ ಮತ್ತಷ್ಟು ಜ್ಯೋತಿಷ್ಯದ ವಿಚಾರಗಳೊಂದಿಗೆ ನಿಮ್ಮ ಮುಂದೆ ಹಾಜರಾಗ್ತೇವೆ.
ನೋಟುಗಳ ಕತೆ ಆಯಿತು, ಈಗ ಬೇನಾಮಿ ಆಸ್ತಿಗಳ ಕತೆ. ಕಪ್ಪು ಹಣ ನಿಯಂತ್ರಣಕ್ಕೆ ನೋಟ್ ಬ್ಯಾನ್ ಮಾಡಿರುವ ಪ್ರಧಾನಿ ನರೇಂದ್ರ ಮೋದಿ ಈಗ ಬೇನಾಮಿ ಆಸ್ತಿಗಳ ಮೇಲೆ ಕಣ್ಣು ಹಾಕದಂಗೆ ಕಾಣುತ್ತೆ. ರಿಯಲ್ ಎಸ್ಟೇಟ್ ಮೂಲಕ ತೆರಿಗೆ ವಂಚಿಸಿ ಬೇನಾಮಿ ಆಸ್ತಿ ಮಾಡಿರುವವರ ಮೇಲೆ ಕ್ರಮ ಕೈಗೊಳ್ಳುವುದಾಗಿ ನಿನ್ನೆಯಷ್ಟೇ ಮನ್ ಕಿ ಬಾತ್ನಲ್ಲಿ ಪ್ರಧಾನಿ ಹೇಳಿದ್ದರು. ಇನ್ನು ಮುಂದೆ ಬೇನಾಮಿ ಆಸ್ತಿ ಅಂದರೆ ಡಿಸ್ಪ್ರಪೋರ್ಷನೇಟ್ ಟು ನೋನ್ ಸೋರ್ಸಸ್ ಆಫ್ ಇನ್ಕಮ್ ಅಂತಂದರೆ ಬಲ್ಲ ಮೂಲಗಳಿಂದ ಬರುವ ಆದಾಯಕ್ಕಿಂತ ಹೆಚ್ಚಿನ ಆಸ್ತಿಯನ್ನು ಸಂಪಾದಿಸಿರುವುದು ಅನ್ನೋ